ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಣುಕಾಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಪಲ್ಯ ಮಾಡಿದ್ದೆ. ಏನು ಅಂದರೆ ಅದನ್ನು ಸೋರೆಕಾಯಿ ಅಂತಾರೆ, ಬೆಂಗಳೂರಲ್ಲೆಲ್ಲ ಸೋರೆಕಾಯಿ ಅಂತಾರೆ, ನಮ್ಮ ಕಡೆ ಇದನ್ನು ಕುಂಬಳಕಾಯಿ ಅಂತ ಹೇಳ್ತೀವಿ. ಮತ್ತು ನಿಮ್ಮ ಕಡೆಗೆ ಏನಂತ ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಸೋರೆಕಾಯಿ ಅಂತ ಹೇಳ್ತಾರೆ ಇದನ್ನು. ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು. ಸೂಪರಾಗಿರುತ್ತೆ ಚಪಾತಿಗೆ, ರೊಟ್ಟಿಗೆ, ಅನ್ನದ ಜೊತೆಗೆ. ಬನ್ನಿ ನೋಡ್ಕೊಂಡು ಬರೋಣ ಪಲ್ಯ ಮಾಡೋದು ಹೇಗೆ ಮಾಡಿದ್ದೆ ಅಂತ. ನೋಡಿ, ನಾನು ಒಂದು ಟೊಮೊಟೊ, ಒಂದು ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಒಣ ಕೊಬ್ಬರಿ ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲ ಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಸಾಂಬಾರನ್ನು ಮಾಡ್ತಾರೆ, ಸಾಂಬಾರು ಮಾಡ್ಬೋದು. ನಾನಿವತ್ತು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಬರ್ತೀರಾ, ಫಸ್ಟ್ ವಿಸಿಟ್ ಮಾಡಿದವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ. ನಾನು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಜಾಸ್ತಿ ಹಾಕಿದರೆ ಟೇಸ್ಟಾಗಿ ಬರುತ್ತೆ ಪಲ್ಯ. ಹಾಗೆ ಎಣ್ಣೆ ಕಾದ ನಂತರ ಚಟಪಟ ಅಂತ ಸಿಡಿಯುತ್ತೆ ನೋಡಿ ಸಾಸಿವೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ. ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಸಾಂಬಾರು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸಾಂಬಾರನ್ನು ಮಾಡ್ತೀವಿ ಅದನ್ನು ನಾವು. ನಾನು ಕುಂಬಳಕಾಯಿ ಅಂತಲೇ ಹೇಳ್ತೀನಿ ಇದನ್ನು. ಕುಂಬಳಕಾಯಿ ಅಂತ ಇದು ಹೇಳ್ತಾರಲ್ಲ ಇಲ್ಲಿ ಬೆಂಗಳೂರು ಸೈಡಲ್ಲಿ, ಅದನ್ನು ನಮ್ಮ ಕಡೆ ಚಿನ್ನಿಕಾಯಿ ಅಂತ ಹೇಳ್ತೀವಿ. ಒಂದೊಂದು ಊರಲ್ಲಿ ಒಂದೊಂದು ಸೈಡ್ ಒಂದೊಂದು ತರಕಾರಿ ರೀತಿ ಕರೀತಾರೆ. ಆಮೇಲೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಮಾಡಿದ್ದೆ. ಇವಾಗ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕುಂಬಳಕಾಯಿ, ಅದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹಾಗೆ ಒಂದು 5 ನಿಮಿಷ ಆದಮೇಲೆ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿದ ನಂತರ ಹಾಗೆ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಗೆ ಮಿಕ್ಸ್ ಮಾಡಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಕುಂಬಳಕಾಯಿ ಅಂತ ಹೇಳ್ತೀವಿ ನಾವು ಇದನ್ನು, ಸೋರೆಕಾಯಿ ಅಂತಾರೆ ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಲ್ಲೆಲ್ಲ. ಹಾಗೆ ಅರಿಶಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಗೆ ಕೈ ಆಡಿಸಿ ಮಿಕ್ಸ್ ಮಾಡಿ. ಸ್ವಲ್ಪ ಧನಿಯಾ ಸೇರಿಸ್ತಾ ಇದ್ದೀನಿ ಇವಾಗ. ಧನಿಯಾ ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಆಮೇಲೆ ಉದ್ದಿನಬೇಳೆ ಹಾಕಿಬಿಟ್ಟು ಪಲ್ಯಕ್ಕೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿದ್ವಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದು 5 ನಿಮಿಷ ಬೇಯಿಸಿದ ನಂತರ ಮುಚ್ಚಿಡ್ತಾ ಇದ್ದೀನಿ. ನಾನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡಿ, 5 ನಿಮಿಷ ಬೇಯ್ದು ಆದಮೇಲೆ ಈ ರೀತಿ ಬಂದಿದೆ ಪಲ್ಯ. ಮತ್ತು ಸ್ವಲ್ಪ ಡ್ರೈ ಏನಾದರೂ ಅನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀರು ಬೇಕಾಗಲ್ಲ, ಅಂದರೆ ಸ್ವಲ್ಪ ಡ್ರೈ ಆಗುತ್ತೆ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಬೋದು. ನೀರು ಸೇರಿಸಿದ ನಂತರ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಡ್ಬೋದು. ನಾನು ಮೆಣಸಿನ್ಕಾಯಿ ಪೌಡ್ರ್ ಅಂದರೆ ಅಚ್ಕಾರದ ಪೌಡ್ರ್ ಸೇರಿಸಿಲ್ಲ, ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ಲ, ಹಾಗಾಗಿ ನಾನು ಅಚ್ಕಾರದ ಪೌಡ್ರ್ ಸೇರಿಸಿಲ್ಲ. ಪಲ್ಯ ಆದಿದ್ದರಿಂದ ಅಷ್ಟು ಚೆನ್ನಾಗಿರಲ್ಲ ನನ್ನ ಪಲ್ಯಕ್ಕೆ. ಹಸಿಮೆಣಸಿನ್ಕಾಯಿ ಇದು ಖಾರ ಏನೋ ಚಿಲ್ಲಿ ಪೌಡ್ರ್ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಈ ಕಡೆಗೆ ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಹಾಗೆ ಪಲ್ಯ ರೆಡಿಯಾಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಪಲ್ಯ ರೆಡಿಯಾಗಿದೆ. ಕೊಬ್ಬರಿ ಹಾಕ್ತೀವಲ್ಲ ನಾವು ಲಾಸ್ಟಿಗೆ, ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಬೇಕು. ಈ ರೀತಿ ಪಲ್ಯ ರೆಡಿಯಾಗಿದೆ. ಸೂಪರಾಗಿ ಟೇಸ್ಟಿಯಾಗಿರೋ ಮತ್ತು ಹೆಲ್ದಿಯಾಗಿರೋ ಕುಂಬಳಕಾಯಿ ಪಲ್ಯ ರೆಡಿ. ನೋಡಿ, ಚಪಾತಿಗೆ, ಅನ್ನದ ಜೊತೆಗೆ, ತಿಳಿ ಸಾರು ಏನಾದರೂ ಇದ್ದರೆ ಅನ್ನದ ಜೊತೆಗೆ, ಪಲ್ಯ, ಚಪಾತಿ ಯಾವುದೇ ಇದಕ್ಕಾದರೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ನೋಡಿ, ನೀವು ಟ್ರೈ ಮಾಡ್ಬೋದು. ಈ ರೀತಿ ನಾನು ಮಾಡಿದ್ನಲ್ಲ, ಈ ರೀತಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಬಂದಿದ್ದೀರಾ, ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ಸ್.